ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಸ್ನ ಸಮಸ್ತ ವೀಕ್ಷಕರಿಗೂ ಕುಸುಮ ಶೆಟ್ಟಿ ಮಾಡುವ ನಮಸ್ಕಾರಗಳು. ನಾವು ಬೊಜ್ಜು, ಸ್ಥೂಲಕಾಯ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಒಂದು ಕಾಯಿಲೆ ಬಂತು ಅಂದರೆ ಸಾಕು, ಅದರ ಜೊತೆಗೇ ಹಲವಾರು ರೋಗಗಳನ್ನು ಜೊತೆಗೆ ಕರ್ಕೊಂಡು ಬರ್ತಾ ಇರುತ್ತೆ. ಸೊ ನೀವು ಎಲ್ಲೇ ಹೋದ್ರೂ, ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಮೊದಲಿಗೆ ಕೇಳೋದಿಷ್ಟೇ, ನೀವು ತೂಕ ಕಡಿಮೆ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಮಂಡಿ ನೋವಾ, ತೂಕ ಕಡಿಮೆ ಮಾಡ್ಕೊಳ್ಳಿ. ಕೀಲು ನೋವು ಬರ್ತಾ ಇದೆಯಾ, ಜಾಯಿಂಟ್ ಪೇನ್ ಬರ್ತಾ ಇದೆಯಾ, ತೂಕ ಕಡಿಮೆ ಮಾಡ್ಕೊಳ್ಳಿ. ಹಾರ್ಟ್ ರಿಲೇಟೆಡ್ ಡಿಸೀಸ್ ಬರ್ತಾ ಇದೆಯಾ, ತೂಕ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲದಕ್ಕೂ ಕಾನ್ಷಿಯಸ್ ಆಗಿರ್ತಾರೆ. BP ಬಂತ, ತೂಕ ಕಡಿಮೆ ಮಾಡ್ಕೊಳ್ಳಿ, ಕೋಪ ಬಿಡಿ. ಇಷ್ಟೇ ಕಾಮನ್ ಆಗಿ ಇಂಥ ವರ್ಡ್ಗಳನ್ನ ಕೇಳಿ ಏನಾಗ್ತಾ ಇದೆ ಅಂತ ಅಂದರೆ, ಹಾಗಾದರೆ ನಾನು ತೂಕ ಕಡಿಮೆ ಮಾಡ್ಕೋಬೇಕು, ನಾನು ಡಯಟಿಂಗ್ ಮಾಡಬೇಕು, ಫಾಸ್ಟಿಂಗ್ ಮಾಡಬೇಕು, ಸೊ ಜಾಸ್ತಿ ತಿನ್ನಬಾರ್ದು, ರೈಸ್ ತಿನ್ನಬಾರ್ದು, ಈ ರೀತಿಯಾದಂತಹ ಕೆಲವೊಂದು ವಾಡಿಕೆಗಳಿಗೆ ನಾವೇ ಟ್ಯೂನ್ ಅಪ್ ಮಾಡ್ಕೊಬಿಟ್ಟಿರ್ತೀವಿ. ಸೊ ಈಗ ಎಲ್ಲದರ ಒಂದು ತಪ್ಪು ಕಲ್ಪನೆಯನ್ನು ನಾವು ಹೋಗ್ಲಾಡ್ಸ್ಕೋಬೇಕು. ಏನಿದೆ ತಪ್ಪು ಕಲ್ಪನೆಗಳು, ಲೈಕ್ ಫಾಸ್ಟಿಂಗ್ ಮಾಡಿಬಿಟ್ರೆ ನಾವು ಸಣ್ಣ ಆಗಿಬಿಡ್ತೀವಿ ಅಂತ, ಅಥವಾ ಡಯಟಿಂಗ್ ಮಾಡಿಬಿಟ್ಟು ರೈಸ್ ಬಿಟ್ಬಿಟ್ರೆ ಸಣ್ಣ ಆಗಿಬಿಡ್ತೀವಿ ಅಂತ. ಸೊ ಇದ್ರ ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ವಿ. ಈಗ ಒಬೇಸಿಟಿ ನಾನು ನಿಮಗೆ ಮೊದಲೇ ಹೇಳಿದೆ, ಆ ಕೊಬ್ಬು ಅನ್ನೋದು ನಮ್ಮ ಶರೀರದಲ್ಲಿ ಬೇಕು. ಕೊಬ್ಬು ಅನ್ನೋದು ಹಾರ್ಮೋನ್ಗಳ ಉತ್ಪತ್ತಿಗೆ ಬೇಕು. ಏನು ಕೊಬ್ಬು ತಿನ್ನಲ್ಲ, ನಾನು ಬರೀ ಪ್ಲೇನ್ ಫ್ರೂಟ್ಸ್ ತಿಂತೀನಿ, ಬರೀ ನಾನು ಜ್ಯೂಸ್ ಕುಡಿತೀನಿ, ಎಳ್ನೀರು ಕುಡಿದ್ಬಿಟ್ಟಿರ್ತೀನಿ, ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಶರೀರಕ್ಕೆ ಒಳ್ಳೆಯ ಕೊಬ್ಬಿನ ಆಮ್ಲಗಳು ಬೇಕು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು. ಸೊ ಬ್ಯಾಡ್ ಫ್ಯಾಟಿ ಆ್ಯಸಿಡ್ಸ್ ಯಾವುದು, ಸೊ ನಮಗೆ ಬೇಕಾದಂತಹ ಗುಡ್ ಫ್ಯಾಟಿ ಆ್ಯಸಿಡ್ಸ್, ಒಮೆಗಾ 3, ಒಮೆಗಾ 6, ಒಮೆಗಾ 9 ಫ್ಯಾಟಿ ಆ್ಯಸಿಡ್ಸು ಎಲ್ಲಿ ಸಿಗುತ್ತೆ, ಯಾವ ತರಕಾರಿಯಲ್ಲಿ ಸಿಗುತ್ತೆ, ಯಾವ ಹಣ್ಣಲ್ಲಿ ಸಿಗುತ್ತೆ, ಯಾವ ಧಾನ್ಯಗಳಲ್ಲಿ ಸಿಗುತ್ತೆ, ಎಲ್ಲವನ್ನ ನಾವು ತಿಳ್ಕೊಬಿಡಬೇಕು. ಸೊ ಆವಾಗ ಕೊಬ್ಬು ಅನ್ನೋದು ನಮಗೆ ಬೇಕು, ಅದನ್ನು ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಂತ ತಿಳ್ಕೊಬೇಕಷ್ಟೇ ನಮಗೆ ಬೇಕಾಗಿರೋವಂಥದ್ದು. ಸೊ ಎಲ್ಲವನ್ನ ವರ್ಜಿಸ್ಕೊಂಡು ನಾವು ಹೀಗೆ ಡಯಟ್ ಮಾಡ್ತೀವಿ ಅನ್ನೋದು ಹೋದರೆ ಏನಾಗುತ್ತೆ ಅಂದರೆ, ನಮ್ಮ ಬಾಡಿಯಲ್ಲಿ ಜೀವಕ್ರಿಯೆಗಳ ಒಂದು ವೇಗ ಕಡಿಮೆ ಆಗುತ್ತೆ. ಮೆಟಾಬಲಿಕ್ ರೇಟ್ ಯಾವಾಗ ಕಡಿಮೆ ಆಗುತ್ತೆ, ಸೊ ಆಬ್ವಿಯಸ್ಲಿ ಡೈಜೆಷನ್ ಆಗಲ್ಲ, ಜೀರ್ಣ ಆಗಲ್ಲ ತಿಂದಿದ್ದು. ಹಾಗೆ ನಿಮಗೆ ಆಯಾಸ ಆಗ್ತಾ ಇರುತ್ತೆ, ಅತಿಯಾದಂಥ ಆಲಸ್ಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಹಾಗಾದರೆ ಏನಪ್ಪ ಇದು, ಡಯಟಿಷಿಯನ್ನು ಕೊಬ್ಬು ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಥರದ ಕೊಬ್ಬು ಅನ್ನೋದನ್ನೇ ನೀವು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಹಾಗಾದರೆ ಒಬೆಸಿಟಿ ಅನ್ನೋದು ಬೇರೆ ರೋಗಗಳಿಗೆ ಯಾವ ರೀತಿ ಕೋರಿಲೇಟ್ ಆಗಿರುತ್ತೆ ಅನ್ನೋದು ಕೂಡ ತಿಳ್ಕೊಬೇಕು. ನಾವು ನಿಮಗೆ ಲಾಸ್ಟ್ ಕಳೆದ ಸಂಚಿಕೆಯಲ್ಲಿ ಹೇಳ್ಕೊಟ್ವಿ. ಸೊ ಒಬೆಸಿಟಿ ಅಂತ ಅಂದರೆ ಆ ಒಂದು BP ಅನ್ನೋದು ಹೇಗೆ ಬರುತ್ತೆ, ಸೊ ರಕ್ತನಾಳಗಳಲ್ಲಿ ಈ ಒಂದು ಯಾವಾಗ ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ನಿಮಗೆ ಅದು ಗಡ್ಸಾಗಿಬಿಡುತ್ತೆ. ಆವಾಗ ನಿಮಗೆ ಬ್ಲಡ್ ಫ್ಲೋ ಸರಿಯಾಗಿ ಆಗೋದಿಲ್ಲ, ತುಂಬ ಪ್ರೆಷರ್ ಬೇಕಾಗುತ್ತೆ ಬ್ಲಡ್ ಫ್ಲೋ ಆಗಲಿಕ್ಕೆ. ಆಗ ಸರ್ಕ್ಯುಲೇಷನ್ ಯಾವಾಗ ಆಗೋದಿಲ್ವೋ ಆವಾಗ ಅಧಿಕ ರಕ್ತದೊತ್ತಡ, ಅಂದರೆ ತುಂಬ ಬಿರುಸಾಗಿ ಆಗುವಂಥ ಒಂದು ವೇಗದಲ್ಲಿ ಆಗುವಂತಹ ರಕ್ತ ಸಂಚಲನೆ, ಈ ಪರಿಚಲನೆಯ ಸಮಯದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅಧಿಕ ರಕ್ತದೊತ್ತಡ ಅಂತ ನಾವು ಮಾತಾಡಿದ್ವಿ. ಹಾಗಾದರೆ ಒಂದು ಪಕ್ಷ ಈ ನಮ್ಮ ಶರೀರದಲ್ಲಿ ಬೊಜ್ಜನ್ನು 10% ಕಡಿಮೆ ಮಾಡ್ಕೊಳ್ವಿ ಅಂತ ಇಟ್ಕೊಳ್ಳಿ. ಆ 10% ಫ್ಯಾಟ್ ಕಂಟೆಂಟ್, ಆ ಒಬೆಸಿಟಿ ಕಡಿಮೆ ಆಯಿತು ಅನ್ನೋದಾದರೆ, ನಮ್ಮಲ್ಲಿ ಬರುವಂತಹ 50% ಆಫ್ ಡಯಾಬಿಟಿಸ್ ಮೆಲಿಟಸ್, ಸಕ್ಕರೆ ಕಾಯಿಲೆನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗಾದರೆ 10% ಒಬೆಸಿಟಿಗೂ 50% ಬರುವಂತಹ ಡಯಾಬಿಟಿಸ್ ಮೆಲಿಟಸ್ಗೂ ಏನು ಸಂಬಂಧ? ಎಕ್ಸಾಕ್ಟ್ಲಿ ಹೌದು, ತೀರ ಕೊಬ್ಬು ಜಾಸ್ತಿ ಆಗುತ್ತೆ ಅಂತ ಇಟ್ಕೊಳ್ಳೋಣ ಬಾಡಿಯಲ್ಲಿ. ಅಂದರೆ ಕೊಬ್ಬಿನ ಶೇಖರಣೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಶರೀರದಲ್ಲಿ ಆ ಕೊಬ್ಬಿನ ಶೇಖರಣೆ ಯಾವಾಗ ಜಾಸ್ತಿ ಆಗ್ತಾ ಇರುತ್ತೆ, ರಕ್ತನಾಳಗಳಲ್ಲಿ ಇದು ದಪ್ಪ ಆಗುವಂಥದ್ದು, ಗಡ್ಸಾಗುವಂಥದ್ದು ಮಿತಿ ಮೀರಿ ಹೋಗ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಬ್ಬರಲ್ಲಿ ಅಕಸ್ಮಾತ್ ಅಂದರೆ ಹುಟ್ಟಿದ ರಭ್ಯ ಕೆಲವರಿಗೆ ಜುವೆನಲ್ ಡಯಾಬಿಟಿಸ್ ಬರುತ್ತೆ ಅಂತ ಇಟ್ಕೊಳ್ಳಿ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸುವಂಥದ್ದು ಮಕ್ಕಳುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ. ಇನ್ನು ತಾಯಂದಿರಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಇರುವಂತಹ ಒಂದು ಜೆಸ್ಟೇಷನ್ ಡಯಾಬಿಟಿಸ್ ಅಂತ ನೋಡ್ತೀವಿ. ಸೊ ಈ ಅಕಸ್ಮಾತ್ ಜೆಸ್ಟೇಷನ್ ಡಯಾಬಿಟೀಸು ಹೆರಿಗೆ ಆದ ನಂತರ ಹೋದರೆ ಓಕೆ, ಬಟ್ ಕೆಲವರಿಗೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಸೊ ಆ ಸಮಯದಲ್ಲಿ ಮಕ್ಕಳಲ್ಲೂ ಕೂಡ ಅದು ಡಯಾಬಿಟಿಸ್ ಅನ್ನೋದು ಚಿಕ್ಕ ವಯಸ್ಸಲ್ಲಿ ಕಾಣಿಸ್ಕೊಂಡರೆ, ಸೊ ಇಂಥ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂದರೆ, ಈ ಇನ್ಸುಲಿನ್ ಒಂದು ಪ್ರತಿರೋಧಕ ಇದು ಜಾಸ್ತಿ ಆಗುತ್ತೆ. ಅಂದರೆ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದಾಗುತ್ತೋ, ಸೊ ಆ ಸಂದರ್ಭದಲ್ಲಿ ಈ ಪಚನ ಕ್ರಿಯೆ ಅಂತ ಅಂದರೆ ತಿನ್ನುವಂಥದ್ದು ಜೀರ್ಣ ಆಗಲ್ಲ ಬೇಗ. ಆ ಪಚನ ಕ್ರಿಯೆ ತುಂಬ ಸ್ಲೋ ಆಗುತ್ತೆ. ಆವಾಗ ನಿಮಗೆ ಫುಡ್ ಇಂಟೇಕ್ ಏನಾಗುತ್ತೆ, ತುಂಬ ಕಡಿಮೆ ಮಾಡಿಬಿಡ್ತೀರಾ. ಆಗ ಫುಡ್ ಇಂಟೇಕ್ ನೀವು ತೀರ ಕಡಿಮೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಬೇಕಾದಂಥ ಬೇರೆ ನ್ಯೂಟ್ರಿಷನ್ ಇದು ಏನು ಪೋಷಕಾಂಶಗಳು ಬೇಕೋ ಅದು ಸಿಗೋದಿಲ್ಲ. ಸೊ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗೋದಲ್ಲ. ಸೊ ಹಾಗಾಗಿ ಈಗ
ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಆ ಪೋಷಕಾಂಶಗಳ ಕೊರತೆ ಜಾಸ್ತಿ ಆದರೆ ಒಂದು ರಿಲೇಟೆಡ್, ಈಗ ವಿಟಮಿನ್ ನಮಗೆ ಬಾಡಿಗೆ ಸರಿಯಾಗಿ ಸಿಗ್ತಾಯಿಲ್ಲ, ವಿಟಮಿನ್ ಎ ಸಿಗ್ತಾಯಿಲ್ಲ, ಬಿ ಸಿಗ್ತಾಯಿಲ್ಲ, ಸಿ ಸಿಗ್ತಾಯಿಲ್ಲ. ಸೊ ಎಲ್ಲ ಥರ ಮಲ್ಟಿವಿಟಮಿನ್ಸ್ಗಳು ನಮ್ಮ ಬಾಡಿಗೆ ಸಿಗ್ತಾಯಿಲ್ಲ. ಹಾಗೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಸಿಗ್ತಾಯಿಲ್ಲ. ಜೊತೆಗೆ ನಮಗೆ ಬೇಕಾದಂಥ ಪ್ರೋಟೀನ್ಸ್ಗಳು ಕರೆಕ್ಟಾಗಿ ನಾವು ಕನ್ಸಂಪ್ಷನ್ ತೊಗೊಳ್ತಾ ಇಲ್ಲ. ಸೊ ಇದೆಲ್ಲವೂ ಆದಾಗ ಇದು ಕೊರತೆ ಉಂಟಾದಾಗ ಒಂದು ರೋಗ ಮತ್ತೊಂದು ಇದಕ್ಕೆ ಬರೋದಕ್ಕೆ ಎಡೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಇನ್ಸುಲಿನ್ ಪ್ರತಿರೋಧತೆ ಅಂತ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ತಿಂದಂತಹ ಆಹಾರ ಬೇಗ ಜೀರ್ಣ ಆಗೋದಿಲ್ಲ. ಹಾಗೆ ಈ ಒಂದು BMR ಜೀವಕ್ರಿಯೆದು ಒಂದು ವೇಗ, ಆ ಸ್ಪೀಡ್ ಇರುತ್ತಲ್ಲ ತುಂಬ ಸ್ಲೋ ಆಗುತ್ತೆ. BMR ಯಾರಲ್ಲಿ ಸ್ಲೋ ಇರುತ್ತೋ ಆವಾಗ ತಿಂದ ಜೀರ್ಣಕ್ರಿಯೆ ಯಾವಾಗ ಅದು ತುಂಬ ಮಂದಗತಿಯಲ್ಲಿ ಸಾಗ್ತಾ ಹೋಗುತ್ತೋ ಕೊಬ್ಬು ಮತ್ತೆ ಅದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗಲ್ಲಿ ಆ ಕೊಬ್ಬನ್ನು ನಾವು ಆ್ಯಸ್ ಎ ಫ್ಯೂಯಲ್ ಆಗಿ ನಾವು ಯೂಸ್ ಮಾಡ್ಕೋಬೇಕು. ಅಂದರೆ ಹಿಂದಿನ ಥರ ನಾವು ಯಾವಾಗ ಶಕ್ತಿಯಾಗಿ ನಾವು ಅದನ್ನು ಬಳಸ್ಕೊಳ್ತೀವೋ ಆವಾಗ ಬಾಡಿಯಲ್ಲಿ ಎಲ್ಲೆಲ್ಲಿ ಅದು ಯಾವ ಒಂದು ಅಂಗಾಂಶಗಳಿಗೆ ಯಾವ ಅಂಗಗಳಿಗೆ ಅದು ಹೋಗಿ ತಲುಪಿಸುತ್ತೋ ಆ ಎನರ್ಜಿನ ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಬರ್ನ್ ಮಾಡುತ್ತೆ. ನಾವು ಇಲ್ಲಿ ಕ್ಯಾಲೋರೀಸ್ನ ಬರ್ನ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಇನ್ಸುಲಿನ್ ಪ್ರತಿರೋಧತೆ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ. ಸೊ ಆ ಸಂದರ್ಭದಲ್ಲಿ ಈ ಒಂದು ಡಯಾಬಿಟಿಸ್ ಮೆಲಿಟಸ್, ಸಕ್ಕರೆ ಕಾಯಿಲೆ, ಆ ಸಕ್ಕರೆ ಅಂಶ ಎಲ್ಲ ಕಡೆ ಪಸರಿಸಬೇಕು. ಆದರೆ ಎಲ್ಲೆಲ್ಲಿ ಹೋಗಿ ಶುಗರ್ ಅನ್ನೋದು ಹೇಗೆ ಅಂತ ಅಂದರೆ ಕೈಂಡ್ ಆಫ್ ಇಸ್ ಎ ಫ್ಯೂಯಲ್, ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕು. ಅಲ್ಲಿ ಎನರ್ಜಿ ಕನ್ವರ್ಟ್ ಆಗ್ತಾ ಇಲ್ಲ, ರಕ್ತದಲ್ಲಿ ಉಳ್ಕೊಬಿಡ್ತಾ ಇದೆ ಸಕ್ಕರೆ ಅಂಶ. ರಕ್ತದಲ್ಲಿ ಯಾವಾಗ ಉಳ್ಕೊಬಿಡುತ್ತೆ ಆವಾಗ ಅದ್ರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಹೈಪರ್ಗ್ಲಿಸಮಿಯಾ ಅಂತ ಹೇಳ್ತೀವಿ. ಸೊ ಸಕ್ಕರೆ ಕಾಯಿಲೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಆವಾಗ. ಸೊ ಹಾಗಾಗಿ ಆ BMR ರೇಟು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ, ಮೆಟಾಬಲಿಕ್ ರೇಟು. ಅದಕ್ಕೆ ಬೇಕಾದಂತಹ ನಾವು ಎಕ್ಸಸೈಸ್ ಮಾಡ್ತಾ ಇದ್ರೂ ಕೂಡ ಇಲ್ಲಿ ಬೇಕಾದಂತಹ ನ್ಯೂಟ್ರಿಯೆಂಟ್ ಸಪ್ಲೈಯಲ್ಲಿ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ. ಸೊ ಇದೆಲ್ಲದಕ್ಕೂ ಒಂದಕ್ಕೊಂದು ಕೋರಿಲೇಟ್ ಆಗ್ತಾ ಹೋಗುತ್ತೆ. ಇನ್ನು ಈ ಒಬೆಸಿಟಿ ಅನ್ನೋದು 5% ಕಡಿಮೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಬೊಜ್ಜಿನಂಶ ಬಹಳ 5% ಕಡಿಮೆ ಆಯಿತು. ಆವಾಗ ಅಂದರೆ ಮನಸ್ಸು ಹೇಗಿರುತ್ತೆ ಅಂದರೆ ತುಂಬ ಉಲ್ಲಾಸವಾಗಿರುತ್ತೆ, ಬಾಡಿ ಯಾವಾಗ ಲೈಟ್ ಹಗುರವಾಗಿರುತ್ತೆ. ಸೊ ಅಂತ ನೋಡಿ ಒಂಥರ ಜಿಂಕೆ ಮರಿ ಥರ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಸೊ ಆ ರೀತಿ ತುಂಬ ಫಾಸ್ಟಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಏನು ಹೇಳ್ತಾರೆ ಅಬ್ಸ್ಟ್ರಕ್ಷನ್, ಅಡೆತಡೆಗಳು ಇರೋದಿಲ್ಲ. ಅಂದರೆ ಯಾವುದೇ ಕೆಲಸಗಳನ್ನು ಚುರುಕಾಗಿ ಅಷ್ಟೇ ವೇಗವಾಗಿ ಮಾಡ್ಕೊಳ್ಳೋ ಅಂಥದ್ದು ಅವರಲ್ಲಿ ತೀವ್ರತೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮನಸ್ಸು ಉಲ್ಲಾಸಿತವಾಗಿರುತ್ತೆ. ಆಗ ಮಾಡುವಂತಹ ಕೆಲಸಗಳು ಕೂಡ ಫ್ಲೋ ತುಂಬ ಈಸಿಯಾಗಿ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಯಾವ ಹಾರ್ಮೋನುಗಳು ಎಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಆ ಹಾರ್ಮೋನುಗಳ ಒಂದು ಪ್ರಮಾಣ ಇಂತಿಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಅಂದಾಗ ನಮ್ಮಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಯಗಳು ಉಂಟಾಗೋದಿಲ್ಲ. ಸೊ ಒಂದು ಹಾರ್ಮೋನ್ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು, ಆದರೆ ಅತಿಯಾಗಿ ಜಾಸ್ತಿ ಸೆಕ್ರೆಟ್ ಆಗ್ತದೆ ಅಥವಾ ಸೆಕ್ರೆಟ್ ಆಗದೆ ನಮ್ಮಲ್ಲಿ ಲ್ಯಾಕ್ ಆಫ್ ಹಾರ್ಮೋನಲ್ ಸೆಕ್ರೆಷನ್ ಕಡಿಮೆ ಆಗ್ತಾಯಿದೆ ಅಂದಾಗ ಅಲ್ಲಿ ನಮಗೆ ಕಾಯಿಲೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಹಾರ್ಮೋನ್ಗಳ ಉತ್ಪಾದನೆಗೂ ಕೊಬ್ಬು ಬೇಕು. ಕೊಬ್ಬನ್ನು ನಾವು ಸೇವನೆ ಮಾಡಬೇಕು ಅಂದಾಗ ಈ ರೀತಿ ಕಾನ್ಷಿಯಸ್ಸಾಗಿ ಜಾಗರೂಕತೆಯಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕು. ಸೊ ಅದಕ್ಕೆ ಗಾಂಧೀಜಿ ಹೇಳ್ತಾ ಇದ್ರು ಯಾವಾಗಲೂ ಮಂದಸ್ಮಿತರಾಗಿರೋದನ್ನು ಕಲ್ತ್ಕೋಬೇಕು, ಸ್ಥಿತಪ್ರಜ್ಞರಾಗಿರಬೇಕು ಅಂತಂದರೆ ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಯಾವಾಗ ನಾವು ಡಿಸ್ಟ್ರೆಸ್, ಒತ್ತಡದಿಂದ ಸ್ವಲ್ಪ ದೂರ ಇರ್ತೀವೋ, ಖುಷಿ ಆಗುತ್ತೋ, ನಮಗೆ ಬೇಕಾದಂಥ ಆ ಡೋಪಮೈನ್ ಯಾವಾಗ ರಿಲೀಸ್ ಆಗುತ್ತೋ, ಸೆರೋಟೋನಿನ್ ಯಾವಾಗ ರಿಲೀಸ್ ಆಗುತ್ತೋ, ಸೊ ಆವಾಗ ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಖುಷಿಯಾಗಿರ್ತೀವಿ. ಸ್ವಲ್ಪ ಈ ಒಂದು ಜಂಜಾಟದಿಂದ ನಾವು ದೂರ ಇರಬೇಕಾದ್ರೆ ಸೊ ನಮ್ಮಲ್ಲಿ ಇರುವಂತಹ ಜೀವಕ್ರಿಯೆ ವೇಗ ತನಗೆ ತಾನೇ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅಂಥವರಲ್ಲಿ ಯಾವುದೇ ರೀತಿಯಂಥ ಕಾಯಿಲೆಗಳು, BP, ಶುಗರ್, ಮತ್ತೊಂದು ವಗೇರೆ ಯಾವುದು ಕೂಡ ನೋಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಈಗ 5%, ಇನ್ನು 2% ಒಬೆಸಿಟಿ ಕಡಿಮೆ ಆಯಿತು ಅಂತ ಇಟ್ಟರು ನಮ್ಮ ಬಾಡಿಯಲ್ಲಿ ಇವಾಗ ಏನಾಗ್ತೀವಿ, ಕೆಲವರಿಗೆ ಓಡಾಡಬೇಕಾದ್ರೆ, ಮೆಟ್ಲತ್ಬೇಕಾದ್ರೆ ಹೇದುಸಿರು ಉಬ್ಬಸ ಬರುತ್ತೆ. ಯಾಕಂದರೆ ಆ ಕೊಬ್ಬು ಜಾಸ್ತಿ ಆದಾಗ ಏನಾಗುತ್ತೆ ನಿಮಗೆ ಅದು ನಿಮಗೆ ಆ ಸರ್ಕ್ಯುಲೇಷನ್ನು ನಿಮಗೆ ಸರಿಯಾಗಿ ಆಗೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ. ಸೊ ಯಾವಾಗ ನಿಮಗೆ ಅದು ಬಾಡಿ ಒಂಥರ ತುಂಬ ಆಲಸ್ಯ ಅಂತ ಅನಿಸುತ್ತೆ, ಒಂದು ರೀತಿ ನಿಮಗೆ ಬೆವರು ಬರೋದಕ್ಕೆ ಶುರು ಆಗೋಂಥದ್ದು, ಹೇದುಸಿರು ಬಿಡುವಂಥದ್ದು ಆಗುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಕೂಡ ನಿಮಗೆ ಈ ಬಾಡಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬಾಡಿ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ಒಂಥರ ನಮಗೆ ಬಾಡಿಯೆಲ್ಲ ಭಾರ ಆದಂಗೆ ಅನಿಸುತ್ತೆ ಬೊಜ್ಜು ಜಾಸ್ತಿ ಆದಾಗ. ಸೊ ಹಾಗಾಗಿ 2% ಒಬೆಸಿಟಿ ಕಡಿಮೆ ಆದ್ರೂ ಇಂಥ ಒಂದು ಈ ಉಸಿರಾಟದ ಸಮಸ್ಯೆಯನ್ನು, ಏದುಸಿರು ಬರುವಂಥದ್ದನ್ನು ಅಥವಾ ಬಾಡಿ ಜಾಯಿಂಟ್ ಪೇಯ್ನ್ಗಳನ್ನ, ಕೀಲು ನೋವುಗಳನ್ನ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಹಾಗಾಗಿ ಒಬೆಸಿಟಿ ಸಹ ಒಂದು ಮೇನ್ ರೀಸನ್. ಖಂಡಿತವಾಗಿಯೂ ಇವೆಲ್ಲ ರೋಗಗಳನ್ನು ತಡೆಗಟ್ಟೋದಕ್ಕೆ ನಾವು ಬೊಜ್ಜನ್ನು ಫಸ್ಟ್ ಕಡಿಮೆ ಮಾಡಿಕೊಂಡ್ರೆ ಈ ಕಾಯಿಲೆಗಳು ಬರದೇ ಇರೋ ಹಾಗೆ ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನು ನಾವು
ಇದಕ್ಕೆಲ್ಲ ಒಂದು ಲೈಫ್ ಸ್ಟೈಲ್ ಮುಖ್ಯ ಕಾರಣ. ನಾವು ಏನು ತಿಂತೀವಿ ಅನ್ನೋದಕ್ಕಿಂತ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೆ, ರೈಸ್ ತಿಂದರೆ ದಪ್ಪ ಆಗ್ತೀವಿ ಅನ್ನೋದು ಕೂಡ ತಪ್ಪಾಗುತ್ತೆ. ರೈಸಲ್ಲಿ ಸಿಗುವಂಥ ಒಂದು ಹಸ್ಕ್, ಥಯಾಮಿನ್ ಕಂಟೆಂಟ್ ಆಗ್ಬೋದು, ನಯಾಸಿನ್ ಆಗ್ಬೋದು, ಇನ್ನು ಕೆಲವೊಂದೆಲ್ಲ ಇರೋದಿಲ್ಲ. ಯಾಕಂದರೆ ರೈಸಲ್ಲಿ ನಾವು ಯಾವ ಥರ ರೈಸ್ ತಿನ್ನಬೇಕು ಅದರಲ್ಲಿ ಗಮನ ಕೊಡಬೇಕು ಅಷ್ಟೇನೆ. ರೈಸ್ ಇಸ್ ನಾಟ್ ಎ ಎನಿಮಿ, ಅದು ಖಂಡಿತ ನಿಮಗೆ ಶತ್ರು ಅಂತೂ ಅಲ್ಲ. ಆ ರೈಸನ್ನು ತಿನ್ನಬೇಕು, ಮಿತವಾಗಿ ತಿನ್ನಬೇಕು. ಆದರೆ ಅದೇ ನೀವು ರೈಸನ್ನು ತಿನ್ನಬೇಕು ಅಂತ ಅಂದಾಗ ಸ್ವಲ್ಪ ಅದ್ರ ಜೊತೆಗೆ ತರಕಾರಿಗಳನ್ನು ಬೆರೆಸ್ಕೊಂಡ್ರೆ ಅಥವಾ ಬೇಳೆಕಾಳುಗಳ ಜೊತೆಲಿತ್ತು ಅಂತ ಅಂದರೆ ನಿಮಗೆ ಬ್ಯಾಲೆನ್ಸ್ಡ್ ಆಗಿಬಿಡತ್ತೆ. ಅಂದರೆ ಒಂದು ವ್ಯಕ್ತಿಗೆ ಸರಾಸರಿ ಪ್ರತಿದಿನವೂ ಒಂದು 2-3 ಥರ ತರಕಾರಿದು ತಿನ್ನಲೇಬೇಕು. ಏನು ತರಕಾರಿ ಇರೋದಿಲ್ಲ, ಎಲ್ಲ ಪ್ರಾಸೆಸ್ಡ್ ಫುಡ್ಡು, ಎಲ್ಲ ಜಂಕ್ ಫುಡ್ಡು. ನೀವು ಹೋಗ್ಬಿಟ್ಟು ಈಗ ಪಾಸ್ತಾ ತಿಂತೀನಿ ಅಂದರೆ ನಿಮಗೆ ಅದರಲ್ಲಿ ನಿಮಗೆ ಫೈಬರ್ ಕಂಟೆಂಟ್ ಸಿಗುತ್ತಾ? ಖಂಡಿತವಾಗಿಯೂ ಸಿಗೋದಿಲ್ಲ. ಇನ್ನು ನೂಡಲ್ಸ್ ತಿಂತೀನಿ ಅಂದರೆ ಸಿಗುತ್ತಾ ಜಂಕ್ ಫುಡ್ಡಲ್ಲಿ? ಅದರಲ್ಲೂ ನಿಮಗೆ ಬೇಕಾದಂಥ ಯಾವುದೇ ರೀತಿಯಾದಂತಹ ಫೈಬರ್ ಕಂಟೆಂಟು ಸಿಗೋದಿಲ್ಲ. ಹಾಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಏನು ಹೇಳ್ತೀವಿ, ಈ ಸಂಕೀರ್ಣ ಪಿಷ್ಟ ಪದಾರ್ಥಗಳು ಅದರಲ್ಲಿ ಸಿಗೋದಿಲ್ಲ. ಬರೀ ಸಿಂಪಲ್ ಶುಗರ್ಗಳನ್ನ ನೀವು ತಿಂತಾ ಹೋಗ್ತಾ ಇರ್ತೀರ. ಈಗ ಎಕ್ಸಾಂಪಲ್, ಮಲ್ಗೋಗ್ತೀರಾ, ಸೊ ಒಂದು ರೀತಿ ವೀಕೆಂಡ್ ಅಥವಾ ಮಂತ್ ಎಂಡಲ್ಲಿ ಟ್ರಿಪ್ ಹೋಗುವಂಥದ್ದು 2 ದಿನ ಅಥವಾ ಪ್ರತಿ ವಾರ ಅಂತ್ಯದಲ್ಲೂ ಕೂಡ ಏನಾದರೂ ಹೊರಗಡೆ ಟ್ರಿಪ್ ಮಾಡಿಕೊಂಡು ವೀಕೆಂಡಲ್ಲಿ ಶಾಪಿಂಗ್ ಮಾಲ್ಗಳಿಗೆ ಹೋಗ್ಬಿಟ್ಟು ಔಟ್ಸೈಡ್ ಫುಡ್ಡು, ಪಾರ್ಟಿ ವಗೇರೆ ಅದರಲ್ಲಿ ನೀವು ಮುಳುಗೋಗಿರ್ತೀರ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಮಾಡುವಂಥ ತಪ್ಪೇನು? ಹೋಟೆಲ್ಗಳಲ್ಲಿ ಹೋದಾಗ ನಿಮಗೆ ಯಾವತ್ತೂ ಟಂಗ್ ಟೇಸ್ಟ್, ಬಾಯಿ ರುಚಿಗೆ ಬೇಕಾಗೋದನ್ನು ಅವರು ಪ್ರೊವೈಡ್ ಮಾಡ್ತಾರೆ ವಿನಃ ನಿಮಗೆ ಹೆಲ್ದಿಯಾಗಿ ನಿಮಗೆ ಯಾವುದೂ ಕೊಡೋದಿಲ್ಲ. ಮೈದಾದಲ್ಲಿ ಮಾಡಿದ್ದು ಕೊಡ್ತಾರೆ. ಪರಾಟ ತಿಂತೀರಾ ಅದರಲ್ಲಿ, ಸೊ ವೈಟ್ ರೈಸ್ ಅದನ್ನು ಅನ್ನವನ್ನು ಬಸದು ಕೊಡ್ತಾರೆ ಕೆಲವೊಬ್ಬರು, ಹೌದಲ್ವಾ? ಹೋಟೆಲ್ಗಳಲ್ಲಿ ನಿಮಗೆ ಮಾಡುವಂಥದ್ದು ಆ ಗಂಜಿ ಇರೋದಿಲ್ಲ. ಆ ಗಂಜಿಲಿ ನಿಮಗೆ ಸಿಗುವಂಥದ್ದು ಆ ಬಿ ಕಾಂಪ್ಲೆಕ್ಸ್ ನಿಮಗೆ ಬೇರೆದಲ್ಲಿ ಸಿಗೋದಿಲ್ಲ. ಸೊ ಅಕಸ್ಮಾತ್ ನಿಮಗೆ ಕೊಬ್ಬು ಬೇಡ, ಜಾಸ್ತಿ ನಿಮಗೆ ಪಿಷ್ಟ ಪದಾರ್ಥಗಳು ಜಾಸ್ತಿ ನಾವು ಸೇವನೆ ಮಾಡೋದೇ ತಪ್ಪ ಅಂತ ಅಂದರೆ ನೀವು ಅನ್ನವನ್ನು ಬಸಿದು ತಿನ್ನೋದ್ರಲ್ಲಿ ಒಳ್ಳೆಯದು. ಅಂದರೆ ಡಯಟ್ ಮೇಂಟೈನ್ ಮಾಡ್ತೀನಿ, ಜಸ್ಟ್ ಹೊಟ್ಟೆ ತುಂಬಬೇಕು, ಸ್ಯಾಟಿಟಿ ವ್ಯಾಲ್ಯೂ, ನನಗೆ ಅನ್ನ ತಿಂದರೆ ತೃಪ್ತಿ ಆಯಿತು, ಇವತ್ತಿನ ಊಟ ಕಂಪ್ಲೀಟ್ ಮೀಲ್ಸ್ ಅಂತ ಅನಿಸ್ತು, ಎಷ್ಟೇ ಚಪಾತಿ ತಿಂದರೂ ಎಷ್ಟೇ ಪರೋಟ ತಿಂದ್ರೂ ನಿಮ್ಮ ಜೊತೆಗೆ ರೈಸ್ ಬೇಕು ಅಂದಾಗ ಫೈನ್. ಅದರ್ವೈಸ್ ನೀವು ಮಾಡಬೇಕಾಗಿರೋದಿಷ್ಟೇ, ಸೊ ಒಂದು ರೆಡ್ ರೈಸ್ ಯೂಸ್ ಮಾಡ್ಕೊಳ್ಳಿ. ಈಗೇನಾಗಿದೆ ಅಂತಂದರೆ, ಈ ರೆಡ್ ರೈಸ್ ಅಂತ ಬಂದಾಗ ಒಂದು ವಿಚಾರ ನಿಮ್ಗೆ ಹೇಳಲೇಬೇಕು. ಮೊದಲು ಜನ ಇಷ್ಟೊಂದು ಕಾನ್ಷಿಯಸ್ ಆಗಿರಲಿಲ್ಲ. ಕೋವಿಡ್ ಬಂತು, ಐ ಥಿಂಕ್ ನಾವು ಒಂದು 5-6 ವರ್ಷಗಳ ಹಿಂದೆ ರೆಡ್ ರೈಸ್ ತೊಗೋಬೇಕು ಅಂತ ಅಂದಾಗ ಜಸ್ಟ್ ಮಾರ್ಕೆಟ್ ಪ್ರೈಸ್ ವಾಸ್ 50-55 ರುಪೀಸ್ ಇತ್ತು. ಅಂದರೆ ರಾಜಮುಡಿ ರೈಸ್ ಅಂತೂ 40 ರುಪೀಸ್ ಇತ್ತು. 55 ರೈಸ್ ರೆಡ್ ರೈಸ್ ಇತ್ತು. ಅದು ಒಂದು ಪೂರ್ತಿ ಹಸ್ ಕಂಟೆಂಟ್, ಅಂದರೆ ತವಿಡು ಅಂತೀವಿ ಗೊತ್ತಾ, ಆ ತವಿಡು ಕಂಟೆಂಟ್ ಅದರಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಹಸ್ ಕಂಟೆಂಟು, ಹೊಟ್ಟಿನಂಶ ಜಾಸ್ತಿ ಇರುತ್ತೆ. ಆ ಹೊಟ್ಟು ಜಾಸ್ತಿ ಇದ್ದಾಗ ನಿಮಗೆ ಆ ಹೊಟ್ಟಿನಂಶದಲ್ಲಿ ನಿಮಗೆ ಒಂದು ರೈಸ್ ಬ್ರೈನ್ ಆಯಿಲ್ ಕೇಳಿರ್ತೀರ. ಏನಕ್ಕೆ ರೈಸ್ ಬ್ರೈನ್ ಆಯಿಲ್? ಆ ತವಡಿನಲ್ಲಿ ತೆಗೆಯುವಂಥದ್ದು ಎಣ್ಣೆ. ಅದರಲ್ಲಿ ನಿಮಗೆ ವಿಟಮಿನ್ ಇ ಸಿಗುತ್ತೆ, ನಿಮಗೆ ಮಲ್ಟಿ ಇದು ವಿಟಮಿನ್ಸ್ಗಳು ಸಿಗುವಂಥದ್ದು, ಬಿ ಕಾಂಪ್ಲೆಕ್ಸ್ ಸಿಗುವಂಥದ್ದು, ಸೊ ಥಯಾಮಿನ್ ನಿಮಗೆಲ್ಲವೂ ಸಿಕ್ಬಿಡುತ್ತೆ. ಅಂದರೆ ಒಳ್ಳೆ ಫ್ಯಾಟಿ ಆ್ಯಸಿಡ್ಸ್ ಕೂಡ ನಿಮ್ಗೆ ಅದ್ರಲ್ಲಿ ಸಿಕ್ಬಿಡುತ್ತೆ. ಅದೇ ನೀವು ಈ ಪಾಲಿಶ್ಡ್ ರೈಸ್, ವೈಟ್, ನೀವು ಬೇರೆ ಬೇರೆ ವೆರೈಟೀಸ್ ಆಫ್ ರೈಸ್ ರುಚಿಗೆ ಆ ಶೇಪ್ ನೋಡ್ತೀರಾ, ಇದು ಬಿರಿಯಾನಿ ರೈಸ್ ಥರ ಇದೆ ಚೆನ್ನಾಗಿರುತ್ತೆ, ಇದಕ್ಕೆ ಜೀರಾ ರೈಸ್ ಥರ ತಿಂದರೆ ಚೆನ್ನಾಗಿರುತ್ತೆ. ಸೊ ಒಂದು ಸರಿ ಯೋಚನೆ ಮಾಡಿ ಅದು ಎಷ್ಟರ ಮಟ್ಟಿಗೆ ನಿಮ್ಮ ಶರೀರಕ್ಕೆ ಆರೋಗ್ಯಕರವಾಗಿರುತ್ತೆ ಅಂತ. ಸೊ ನೀವು ತೆಗೆದುಕೊಂಡು ಬರುವಂತಹ ರೈಸಲ್ಲೂ ಕೂಡ ನೀವು ಸ್ವಲ್ಪ ಗಮನವನ್ನು ಕೊಟ್ಟರೆ, ಸೊ ರೈಸ್ ಇಸ್ ಆಲ್ಸೋ ನಾಟ್ ಎ ಬ್ಯಾಡ್ ಫುಡ್ ಫಾರ್ ಯುವರ್ ಡಯಟ್. ಅದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ, ಬಟ್ ನಾವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ತಗೊಳ್ಳಿ. ಇವತ್ತು ಆ ಕೋವಿಡ್ ಬಂದ ಮೇಲೆ ಎಲ್ಲ ಕಾನ್ಷಿಯಸ್ ಆದರೂ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದ್ದೇ ಆದಂತಹ ಪ್ರತಿಯೊಬ್ಬರುಗಳು ಕೂಡ ಏನಾಗ್ತಾ ಇದ್ದಾರೆ ಅಂದರೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೈಂಡ್ ಆಫ್ ಲೈಕ್ ಅವ್ರದ್ದೇ ಇದಂಥ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಅವರು ಇನ್ ಜನರಲ್ ಇದು ಸರಿ ಒಳ್ಳೆಯದು, ಇದನ್ನು ಪೌಡ್ರ್ ಮಾಡ್ಕೊಂಡು ಕುಡೀರಿ, ಇದನ್ನು ಸಪ್ಲಿಮೆಂಟ್ಸ್ ಯೂಸ್ ಮಾಡಿ, ಇದು ಪ್ರೋಟೀನ್ ರಿಚ್ ಫುಡ್, ಇದು ಕಿಡ್ನಿ ಇದಕ್ಕೆ ಒಳ್ಳೆಯದು, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಎಲ್ಲವೂ ಓಕೆ. ಬಟ್ ಅವ್ರಿಗೆ ಬೇರೆಗೆ ನೀವು ಗೈಡ್ ಮಾಡಬೇಕಾದ್ರೆ ಆ ಥರ. ಸೊ ಕೆಲವರಿಗೆ ಅವ್ರದ್ದೇ ಆದಂಥ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ, ಹೆಲ್ತ್ ಕಾಂಪ್ಲಿಕೇಶನ್ಸ್. ಸೊ ಮೆಡಿಕಲ್ ಹಿಸ್ಟ್ರಿ ನಿಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇನ್ ಜನರಲ್ ಹೇಳ್ತೀರಾ, ನೋಡುವಂಥವ್ರು ಬೇಗ ಯಾವುದಕ್ಕೆ ನೀವು ಅಟ್ರಾಕ್ಟ್ ಆಗ್ತೀರಾ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ, ಓ ಫೈನ್ ನಾನು ಸ್ಲಿಮ್ ಆಗಬೇಕು, ಇದೇನೋ ಪೌಡರ್ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಇದೇನೋ ಸೂಪ್ ಹೇಳ್ತಾ ಇದ್ದಾರೆ. ಸೊ ಈಗ ಒಂದು ಪಕ್ಷ ಅಕಸ್ಮಾತು ಆ ವ್ಯಕ್ತಿಯಲ್ಲಿ ಕಿಡ್ನಿ ಕರೆಕ್ಟಾಗಿ ವರ್ಕ್ ಮಾಡ್ತಾರಲ್ಲ ಅಂತ ಇಟ್ಕೊಳ್ಳೋಣ. ಆ ಟೈಮಲ್ಲಿ ನೀವು ಸಿಕ್ಕಾಬಿಟ್ಟೆ ಪೊಟ್ಯಾಷಿಯಮ್ ಇರುವಂಥದ್ದು ಬ್ರೊಕೊಲಿ ತಿನ್ನಿ,
ಸ್ಪಿನಾಚ್ ತಿನ್ನಿ ಅಥವಾ ಇನ್ನೊಂದು ಕಾಲಿಫ್ಲವರ್ ತಿನ್ನಿ ಅದೇ ಅಂತ ನೀವು ಸಜೆಸ್ಟ್ ಮಾಡ್ತೀರಾ. ಪೊಟ್ಯಾಷಿಯಮ್ ಜಾಸ್ತಿ ಆಗುತ್ತೆ. ಪೊಟ್ಯಾಷಿಯಮ್ ಜಾಸ್ತಿ ಆದಾಗ ನಿಮಗೆ ಕಿಡ್ನಿ ಅದು ಮೊದಲೇ ಎಕ್ಸ್ಕ್ರೀಟ್ ಮಾಡೋದಕ್ಕಾಗೋದಿಲ್ಲ. ಯಾವಾಗ ಬ್ಲಡಲ್ಲಿ ಸಿರಮ್ ಪೊಟ್ಯಾಷಿಯಮ್ ಲೆವೆಲ್ ಜಾಸ್ತಿ ಆಗುತ್ತೆ, ನಿಮಗೆ ಡಯಾಲಿಸಿಸ್ ಕೂಡ ತುಂಬ ಕಷ್ಟ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಉಚಿತವಾದಂತಹ ಸಲಹೆಗಳನ್ನ ಕೊಡೋಕ್ಕಿಂತ ಮುಂಚೆ ಬಿ ಅಲರ್ಟ್. ಸೊ ಹಾಗಾಗಿ ನೀವು ಇನ್ ಜನರಲ್ ಇದು ನಿಮ್ಗೆ ಯಾವುದು ಹೆಲ್ತ್ ಕಾಂಪ್ಲಿಕೇಶನ್ ಒಂದ್ಸರಿ ಡಾಕ್ಟರ್ನ ಮೀಟ್ ಮಾಡಿ ಸಜೆಷನ್ ತೊಗೊಂಡು ನೀವು ಮುಂದುವರಿ ಅಂತ ಹೇಳಬೇಕು ವಿನಃ ನೀವು ಹೇಗ್ದಮ್ ಇದನ್ನು ತೂಕ ಕಡಿಮೆ ಮಾಡ್ಕೊಳ್ಳೋಕೆ ತಿನ್ನಬೇಕು, ಇದನ್ನು ಈ ಪ್ರಾಡಕ್ಟ್ ತಿನ್ನಬೇಕು, ಅದನ್ನು ಯಾವುದು ಪ್ರಮೋಟ್ ಮಾಡುವಂತಹ ನಿಮ್ಮ ಒಂದು ಸೆಲ್ಫ್ ಪ್ರಮೋಷನ್ ಇದರಲ್ಲಿ ಈ ರೀತಿಯಾದಂಥ ಫ್ರೀ ಅಡ್ವೈಸ್ಗಳನ್ನ ಮಾಡಬಾರ್ದು. ಅದಕ್ಕೆ ಇರುವಂತಹ ವೈದ್ಯರು ಅಥವಾ ಆಹಾರ ತಜ್ಞರ ಜೊತೆನೇ ಅದನ್ನು ನಾವು ಡಿಸ್ಕಸ್ ಮಾಡಿ ತೊಗೊಳ್ಬೇಕು. ಅಂದರೆ ಈಗ ನಮಗೆ ನರಗಳಿಗೆ ಸಂಬಂಧಪಟ್ಟಾಗ ನಾವು ಯಾರ ಹತ್ರ ಹೋಗ್ತೀವಿ, ನ್ಯೂರಲಜಿಸ್ಟ್ ಹತ್ರನೇ ಹೋಗಬೇಕು, ನ್ಯೂರೋ ಸರ್ಜನ್ ಹತ್ರನೇ ಹೋಗಬೇಕು. ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆ ಆದರೆ ಆಪ್ಥಾಲ್ಮಾಲಜಿಸ್ಟ್ ಹತ್ರನೇ ಹೋಗಬೇಕು. ಹಾಗಾಗಿ ನಮ್ಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೋದಾಗ ಡಯಟಿಷಿಯನ್ ಹತ್ರನೇ ಹೋಗಬೇಕು, ಸಂಬಂಧಪಟ್ಟಂಥ ಜನರಲ್ ಫಿಸಿಷಿಯನ್ಸ್ಗಳೇ ಅಡ್ವೈಸ್ ಮಾಡುವಂಥದ್ದು. ಸೊ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಉಚಿತವಾದಂಥ ಸಲಹೆಗಳನ್ನು ಆದಷ್ಟು ಗಮನವಿಟ್ಟು ನೀವು ಅಳವಡಿಸ್ಕೊಳ್ಬೇಕು. ದಿಸ್ ಇಸ್ ಅವರ್ ಅಡ್ವೈಸ್ ಅಷ್ಟೇನೆ. ಸೊ ಹಾಗಾಗಿ ನಾವೀಗ ರೈಸ್ ವಿಚಾರದಲ್ಲಿ ಆಗಬಹುದು. ಸೊ ಆಗ ಎಲ್ಲವೂ ಇಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲವೂ ಕೂಡ ಕೆಟ್ಟದ್ದು ನಮ್ಮ ಬಾಡಿಗೆ ತಿನ್ನಬಾರ್ದು ಅಂತೆಲ್ಲ. ಸೊ ಅದಕ್ಕೆ ಯಾವುದು ಸೂಕ್ತ, ನಮ್ಮ ದೇಹ ಯಾವುದು ಹೋಗುತ್ತೆ, ಎಂಥ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗೋದಿಲ್ಲ. ಓಕೆ ವಿತ್ ದಿಸ್, ನನಗೆ ಜೀರ್ಣ ಆಗ್ತಾ ಇದೆ, ಸೊ ನಾನು ಅದು ತಿಂದಾಗ ನನಗೆ ಯಾವುದೇ ರೀತಿಯಾದಂಥ ಅಲರ್ಜಿ ಇಲ್ಲ, ಅಥವಾ ನನಗೆ ಇದು ಬಾಡಿಗೆ ತುಂಬ ಅಡ್ಜಸ್ಟ್ ಆಗಿದೆ ಅಂದರೆ ಇಟ್ಸ್ ಫೈನ್, ನೀವು ಅದನ್ನು ತಗೊಳ್ಬೋದು. ಅದರ್ವೈಸ್ ಯಾವುದೋ ಒಂದು ಜಾಹೀರಾತುಗಳಿಗೆ ಆದಷ್ಟು ನೀವು ಇನ್ಫ್ಲುಯೆನ್ಸ್ ಆಗಬಾರ್ದು ಅನ್ನೋದು ನಮ್ಮ ಒಂದು ಸ್ಮಾಲ್ ಅಡ್ವೈಸ್ ಅಷ್ಟೇ. ಸೊ ಹಾಗಾಗಿ ನಾವು ರೈಸ್ ಬಗ್ಗೆ ಹೇಳಿದ್ವಿ. ಸೊ ರೈಸಲ್ಲಿ ರೆಡ್ ರೈಸ್ನ ತಿನ್ನಬೇಕು. ಹಾಗೆ ಅನ್ನ ಗಂಜಿಯನ್ನು ಬಸದೇ ಇರೋದು, ಅಂದರೆ ಅದನ್ನು ಫಿಲ್ಟ್ರ್ ಮಾಡಬಾರ್ದು. ಸೊ ನಿಮಗೆ ಬಿ ಕಾಂಪ್ಲೆಕ್ಸ್ ಬೇಕು ಅಂತಾಗ ನೀವು ಅದನ್ನು ಫಿಲ್ಟ್ರ್ ಮಾಡಬಾರ್ದು. ಬರೀ ನೀವು ಬಸ್ದಿರೋಂಥ ಅನ್ನ ತಿಂದರೆ ನಿಮ್ಗೆ ಅದರಲ್ಲಿ ಏನೇನೂ ಸಿಗೋದಿಲ್ಲ, ಬರೀ ರುಚಿಗೆ ಕ್ಯಾಲೋರೀಸ್ ಸಿಗುತ್ತೆ ಅಷ್ಟೇನೆ. ಸೊ ಹಾಗಾಗಿ ಬ್ರೌನ್ ರೈಸ್, ರೆಡ್ ರೈಸ್ ಆ್ಯಂಡ್ ಒಂದು ಹೆಜ್ಜೆ ಮುಂದೆ ಹೋಗಿ ನೀವೇನಾದರೂ ಶುಗರ್ ವಿತ್ ಡಯಾಬಿಟೀಸ್ ಇತ್ತು, ಜೊತೆಗೆ BP ಇತ್ತು ಅಂತ ಅಂದಾಗ ಗೋ ವಿತ್ ಬ್ಲ್ಯಾಕ್ ರೈಸ್. ಅದು ನಮ್ಮದಲ್ಲ, ನಾವು ಇಲ್ಲಿ ಅದನ್ನು ಬೆಳೆಯೋದು ಸ್ವಲ್ಪ ಬಹಳ ಕಡಿಮೆ. ಆದರೂ ಅದರಲ್ಲಿ ಇರುವಂತಹ ಫೈಬರ್ ಕಂಟೆಂಟ್ ಇದೆಯಲ್ಲ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಈ ಇನ್ಸುಲಿನ್ ಹಾರ್ಮೋನ್ ಯಾರಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಅವರಿಗೆ ಕೆಲವರಿಗೆ ಇನ್ಸುಲಿನ್ ಹಾರ್ಮೋನೇ ಉತ್ಪತ್ತಿ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಆ ಬ್ಲಡ್ಸ್ ಶುಗರ್ ಲೆವೆಲ್ನ, ರಕ್ತದಲ್ಲಿರುವಂಥ ಸಕ್ಕರೆ ಅಂಶನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅದೊಂಥರ ರಿಮೋಟ್ ಕಂಟ್ರೋಲಾಗಿ ವರ್ಕ್ ಮಾಡೋವಂಥದ್ದು ಇನ್ಸುಲಿನು. ಸೊ ನಿಮಗೆ ಅಲ್ಲಿ ಇನ್ಸುಲಿನೇ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಅಂದರೆ ನಿಮಗೆ ಬ್ಲಡ್ ಶುಗರ್ ಬೇರೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಹೈಪೋಗ್ಲಿಸಮಿಕ್ ನೋಡುವಂಥದ್ದು, ಅಂದರೆ ರಕ್ತದ ಸಕ್ಕರೆ ಪ್ರಮಾಣ ತುಂಬ ಕಡಿಮೆ ಆಗುವಂಥದ್ದು ಅಥವಾ ಜಾಸ್ತಿ ಆಗುವಂಥದ್ದು ಹೈಪರ್ಗ್ಲಿಸಮಿಕ್. ಸೊ ಈ ರೀತಿಯಾದಂಥ ವ್ಯತ್ಯಾಸ ಕಂಡು ಬರೋದೇ ಈ ಒಂದು ಇನ್ಸುಲಿನ್ ಹಾರ್ಮೋನ್ನ ಉತ್ಪಾದನೆಯಲ್ಲಿ ಸ್ವಲ್ಪ ನಿಮಗೆ ಅಡಚಣೆ ಏನಾದರೂ ಸ್ವಲ್ಪ ಅಬ್ಸ್ಟ್ರಕ್ಷನ್ ಆದಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಬ್ಲ್ಯಾಕ್ ರೈಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದಿಷ್ಟು ರೈಸ್ ವಿಚಾರಗಾದರೆ ನೀವು ಯಾವುದನ್ನು ಬಿಟ್ಬಿಡ್ಬೇಕು ಗೊತ್ತಾ, ತಿನ್ನಬಾರ್ದು ಅನ್ನೋದಾದರೆ ವೈಟ್ ಪಾಯ್ಸನಸ್ ಫುಡ್ ಅಂತ ಹೇಳ್ತೀವಿ. ಮೈದಾ ಅಂತ ಬಂದಾಗ ಈ ಮೈದಾ ಅಂತ ಬಂದಾಗ ತೊಗೊಳ್ಳಿ, ಫಸ್ಟ್ ನಿಮಗೆ ಗೋಧಿ ಇಸ್ ಅ ಫಸ್ಟ್ ಪ್ರೊಡಕ್ಷನ್, ಅದು ಫಸ್ಟ್ ಸ್ಟೇಜ್. ಅದಾದಮೇಲೆ ನಿಮ್ಗೆ ಏನು ಮಾಡ್ತೀರಾ, ಬ್ರೋಕನ್ ವೀಟ್ ಬರುತ್ತೆ. ಬ್ರೋಕನ್ ವೀಟ್ ಆದಮೇಲೆ ನಿಮ್ಗೆ ಏನು ತೊಗೊಳ್ತೀರಾ, ಸೂಜಿ, ಅಂದರೆ ಯಾವುದು ಬನ್ಸಿರವ ಅಂತ ಆ ಥರದಲ್ಲಿ ಅದು ಸೂಜಿ ತೊಗೊಳ್ತೀರಾ. ಆಮೇಲೆ ದಲಿಯಾ ಅಂತ ಬರುತ್ತೆ. ಸೊ ಅದೆಲ್ಲ ಹಾಗೆ ಫೈನಲಿ ಪ್ರಾಸೆಸ್ ಮಾಡಿ ಫೈನಲ್ಲು ನಿಮಗೆ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಎಲ್ಲ ರಿಮೂವ್ ಆಗ್ತಾ ಇರುತ್ತೆ. ಕೊನೆಗೆ ಉಳ್ಕೊಳ್ಳುತ್ತಲ್ವ. ಸೊ ಇದು ಮೈದಾ, ಅಂದರೆ ಆ ವೈಟ್ ಆ ತಿರುಳಲ್ಲಿ ಬರುವಂಥದ್ದು, ಆ ಮೈದಾದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಯೂಸ್ಫುಲ್ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಅದು ನಿಮಗೆ ಟಮ್ಮಿ ಫುಲ್ಫಿಲ್ಲರ್ ಅಷ್ಟೇ. ಸೊ ಹೊಟ್ಟೆ ತುಂಬಿಸುತ್ತೆ, ಬೊಜ್ಜು ಬರ್ಸುತ್ತೆ. ಸೊ ಹಾಗಾಗಿ ಮೈದಾ ಮತ್ತು ಶುಗರ್ ಕಂಟೆಂಟ್, ಎಸ್ಪೆಷಲಿ ಶುಗರ್ ಅಂತ ಅಂದಾಗ ನಾವು ಹೇಳೋ ಅಂಥದ್ದು ವೈಟ್ ಶುಗರ್ ಲೈಕ್ ಬೇಡ. ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗುವಂಥದ್ದಂದರೆ ನಿಮಗೆ ಕೆಲವೊಂದು ಶಾಪ್ಗಳಲ್ಲಿ ನಿಮಗೆ ಸಿಗುತ್ತೆ ಬ್ರೌನ್ ಶುಗರ್ ಅಂದರೆ ಬೇರೆ ಥರ ತೊಗೊಳ್ಬೇಡಿ. ಸೊ ಅದರಲ್ಲಿ ಕಂದು ಬಣ್ಣದ ಸಕ್ಕರೆ ಅಂಶ ಕೂಡ ಬರುತ್ತೆ. ಸೊ ಅದನ್ನು ತುಂಬ ಜಾಸ್ತಿ ಫಾರ್ಟಿಫೈಡ್ ಮಾಡಿರೋದಿಲ್ಲ, ಅಂತಂದರೆ ಫಿಲ್ಟ್ರ್ ಮಾಡಿ ಕೊಡೋ ಅಂಥದ್ದಲ್ಲ. ಸೊ ನ್ಯಾಚುರಲ್ ಶುಗರ್ ಇರುತ್ತೆ. ಸೊ ಅದನ್ನು ತೊಗೊಳ್ಬಹುದು. ಆ್ಯಂಡ್ ಮೋರೆವರ್ ಹನಿ ಇಸ್ ಆಲ್ಸೋ ಬೆಸ್ಟ್. ಜೇನುತುಪ್ಪ ಒಂದು ಪ್ರಮಾಣ ಖಂಡಿತ ಒಳ್ಳೆಯದು, ಅದನ್ನು ತೊಗೊಂಡ್ರೂ ಕೂಡ ದಪ್ಪ ಹಾಕ್ತೀನಿ ಅನ್ನೋ ಒಂದು ಮಿತ್ಸ್ ನಿಮ್ಮಲ್ಲಿ ಇಟ್ಕೊಳ್ಳೋದು ಬೇಡ. ಸೊ ಇನ್ನು ಬೇಡ, ನಮ್ಗೆ ಯಾವುದು ಬೇಡ, ಶುಗರ್ ಇದೆ, ನಾವು ಶುಗರ್ ತಿನ್ನಲ್ಲ, ನಾವು ಬೇರೆ ಥರದಂತಹ ಟೈಪ್ ಆಫ್ ಶುಗರು ನಮಗೆ ಬೇಡ, ಫೈನ್,
ಜಾಗ್ರಿ ತಿನ್ಬೋದು. ಆ ಜಾಗ್ರಿಲಿ ಕೂಡ ನಿಮಗೆ ಸಿಗುವಂಥದ್ದು ಕ್ಯಾಲ್ಶಿಯಂ ಸಿಗುತ್ತೆ, ಹಾಗೆ ನಿಮಗೆ ಬೇಕಾದಂಥ ಐರನ್ ಕಂಟೆಂಟ್ ಸಿಗುತ್ತೆ. ಬೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಐರನ್ ಬೇಕು ಅಂದರೆ ಜಾಗ್ರಿ, ಬೆಲ್ಲ ತೊಗೊಳ್ಬೋದು. ಸ್ವಲ್ಪ ಬೆಲ್ಲ ತೊಗೊಳ್ಳೋದ್ರಿಂದ ಶುಗರ್ ಇರೋರಿಗೆ ತುಂಬ ರೀತಿಯ, ಅಂದರೆ ತುಂಬ ಹೈಪರ್, ಎಬೋವ್ 300 ಇದೆ ಬೇಡ, 250 ಎಬೋವ್ ಇದೆ ಬೇಡ, ವಿತಿನ್ 150 to 180 200 ಒಳಗಡೆ ನಿಮ್ಮ ಶುಗರ್ ಲೆವೆಲ್ ಬರ್ತಾ ಇದೆ ಅನ್ನೋದಾದರೆ ಜಸ್ಟ್ ಯು ಕ್ಯಾನ್ ಹ್ಯಾವ್ ಇಟ್ ಇನ್ ಲಿಟಲ್ ಕ್ವಾಂಟಿಟಿ, ತಪ್ಪಾಗೋದಿಲ್ಲ. ಆದರೆ ನಿಮಗೆ ಪಾಮ್ ಜಾಗ್ರಿ ಅಂತ ಸಿಗುತ್ತೆ, ಆ ಪಾಮ್ ಜಾಗ್ರಿ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅದರಲ್ಲಿ ಸ್ವೀಟ್ನೆಸ್ ಕಡಿಮೆ ಇರುತ್ತೆ. ಇನ್ನು ಇದಿಷ್ಟು ನಾವು ತಿನ್ನುವಂಥದ್ದು ವೈಟ್ ಪ್ರಾಡಕ್ಟ್ಸ್. ಸೊ ನೂಡಲ್ಸ್, ಮೈದಾ, ಶುಗರ್, ಉಪ್ಪಿನಂಶನೂ ಕೂಡ ನಾವು ತೀರಾ ಜಾಸ್ತಿ ತೊಗೊಳ್ಬಾರ್ದು. ನೀವೆಷ್ಟು ಉಪ್ಪು ತೊಗೋತೀರೋ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವೈಟ್ ಪಾಯ್ಸನಸ್ ಇದನ್ನು ನೀವು ವರ್ಜಿಸ್ಬಿಡಬೇಕು. ಇನ್ನು ಗೋಧಿ ಇಸ್ ನಾಟ್ ಅವರ್ ಸ್ಟೇಪಲ್ ಫುಡ್ ಅಂತ ಹೇಳಿದ್ವಿ. ನಮ್ಮಲ್ಲಿ ನಾವು ಬೆಳೆಯುವಂಥದ್ದೆಲ್ಲ. ಸೊ ಉತ್ತರ ಭಾರತದಲ್ಲಿ ಜಾಸ್ತಿ ಅದು. ಸೊ ಅವರು ವಿತೌಟ್ ಗೋಧಿ ಅವರ ಊಟ ಕೂಡ ಕಂಪ್ಲೀಟ್ ಆಗೋದಿಲ್ಲ, ಚಪಾತಿ ರೋಟಿ ಇಲ್ಲ ಅಂತ ಅಂದರೆ. ಅದರಲ್ಲಿರುವಂಥ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಗ್ಲೂಟಿನ್ ಅಂಶ, ಆ ವೀಟಲ್ಲಿರುವಂಥ ಗ್ಲೂಟಿನ್ ಅಂಶ ಕೆಲವರಿಗೆ ಅಲರ್ಜಿ ಆಗುತ್ತೆ, ಶರೀರ ಅದನ್ನು ತೊಗೊಳ್ಳಲ್ಲ, ಗ್ಲೂಟಿನ್ ಇಂಟಾಲರೆನ್ಸ್ ಅಂತ ಆಗುತ್ತೆ ಅವ್ರಿಗೆ. ಅದು ತೊಗೊಂಡಾಗ ನಿಮಗೆ IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗೋವಂಥದ್ದು, ಹಾಗೆ ನಿಮಗೆ ಡಯೇರಿಯಾ ಆಗೋವಂಥದ್ದು, ಬೇದಿ ಆಗುತ್ತೆ. ಸೊ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ನಿಮಗೆ ಅಲರ್ಜಿ ಉಂಟಾಗುತ್ತೆ. ಹಾಗಾಗಿ ಗ್ಲೂಟಿನ್ ಇಂಟಾಲರೆನ್ಸ್ ಯಾರಿಗಿರುತ್ತೆ ಅವರಿಗೆ ಕೆಲವೊಬ್ಬರಿಗೆ ಹೊಟ್ಟೆ ಹಿಂಡುವಂಥದ್ದು, ಸೊ ಅಂಥದ್ದು ಎಲ್ಲ ಸಮಸ್ಯೆಗಳು ಬಂದಾಗ ವೀಟ್ ಬೇಡ. ಅದರ್ವೈಸ್ ನಿಮಗೆ ಜವಾರ್ ಗೋಧಿ ಅಂತ ನಾವೇನು ಯೂಸ್ ಮಾಡ್ತೀವಿ, ದಟ್ಸ್ ಸೂಪರ್ ಬೆಸ್ಟ್ ಫುಡ್. ಓಕೆ, ಒಂದು ಪ್ರಮಾಣದಲ್ಲಿ ಚಪಾತಿ ಇಲ್ಲದೇ ಈಗ ನಾವೆಲ್ಲರೂ ಡಯಟ್ ಕಾನ್ಷಿಯಸ್ ಇರೋಕ್ಕಾಗಲ್ಲ, ಓಕೆ ಐ ಅಗ್ರಿ, ಬಟ್ ಲಿಮಿಟೆಡ್ ಕ್ವಾಂಟಿಟಿಲಿ ಅದನ್ನು ಕೂಡ ತೊಗೊಳ್ಬೇಕು. ಅದೆಲ್ಲ ಬಿಟ್ಟು ಜೋಳ, ನಿಮಗೆಲ್ಲ ಅದೇ ನಮಗೆ ಸರ್ವಜ್ಞ ಹೇಳಿರಲ್ವ, ರಾಗಿ ತಿಂದವನು ನಿರೋಗಿ ಆಗಿರ್ತಾನೆ, ಜೋಳ ತಿಂದರೆ ತೋಳದಂತ ಆಗಿರ್ತಾನೆ ಅಂತ. ಎಕ್ಸಾಕ್ಟ್ಲಿ, ಜೋಳ ತಿನ್ನೋದು ಕೂಡ ನಿಮಗೆ ತುಂಬಾ ಒಳ್ಳೆಯದು. ಸೊ ಅದನ್ನು ಕೂಡ ನಾವು ಓನ್ಲಿ ಫಾರ್ ನಾರ್ತ್ ಕರ್ನಾಟಕ ಅಂತ ಅಲ್ಲ, ಈ ಭಾಗದಲ್ಲಿ ಕೂಡ ಇವಾಗ ಅದನ್ನು ಜೋಳದಲ್ಲಿ ಮಾಡಿದಂಥದ್ದು ಯಾವುದೇ ಪದಾರ್ಥಗಳನ್ನ ತೊಗೊಳ್ಬಹುದು. ರೊಟ್ಟಿ ಅಥವಾ ಅದರಲ್ಲಿ ಮಾಡಿರುವಂಥದ್ದು ಬೇರೆ ಥರ ನಾವು ಮಿಲೆಟ್ಸ್ ಎಲ್ಲ ಯೂಸ್ ಮಾಡಿ ಮಾಡುವಂಥದ್ದು ಪೌಡರ್ ಸಿಗುತ್ತೆ. ಸೊ ಮಲ್ಟಿ ಮಿಲೆಟ್ಸ್ ಪೌಡರ್, ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಜೋಳ ಇಸ್ ಆಲ್ಸೋ ಇನ್. ರಾಗಿ ಅಂತೂ ಡೆಫಿನೆಟ್ಲಿ ಇಟ್ಸ್ ಟು ಗುಡ್, ಲೈಕ್ ಅದೊಂಥರ ಸ್ಮಾಲ್ ಮಿಲೆಟ್ ಆಗಿರೋದ್ರಿಂದ, ಅದು ನಮ್ಮ ಸರೌಂಡಿಂಗಲ್ಲಿ ನಾವು ಅದನ್ನು ಬೆಳೆಯೋದ್ರಿಂದ, ಸೊ ದಟ್ ಹ್ಯಾಸ್ ಮೋರ್ ಅಮೌಂಟ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಆ್ಯಂಡ್ ಪೊಟ್ಯಾಷಿಯಮ್ ಆಲ್ಸೋ. ಬಟ್ ಎಕ್ಸೆಪ್ಟ್ ತುಂಬ ನಿಮಗೇನಾದ್ರೂ ಡಯಾಬಿಟಿಕ್ ನೆಪ್ರೋಪತಿ ಅಂತ ಹೇಳ್ತೀವಿ, ಶುಗರ್ ಬಂದವರಲ್ಲಿ ಕಿಡ್ನಿ ವೈಫಲ್ಯತೆ ಇದ್ದರೆ, ಸೊ ರಾಗಿ ಜಾಸ್ತಿ ಬೇಡವೇ ಬೇಡ. ಓಕೆ, ಅದರ್ವೈಸ್ ರಾಗಿ ಈಸ್ ಗುಡ್ ಫಾರ್ ಡಯಾಬಿಟೀಸ್. ನಿಮಗೆ ಅದು ಇನ್ಸುಲಿನ್ ಹಾರ್ಮೋನ್ ಉತ್ಪಾದನೆ ಮಾಡೋದಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನಿಮಗೆ ಬೇಕಾದಂಥ ಕ್ಯಾಲ್ಶಿಯಂ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ, ಐರನ್ ಕಂಟೆಂಟ್ ಚೆನ್ನಾಗಿದೆ. ಇಟ್ಸ್ ಅ ಬೆಸ್ಟ್ ಫುಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ರಾಗಿ ಈಸ್ ಆಲ್ಸೋ ಗುಡ್. ಹಾಗಾದರೆ ರೈಸನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ, ಒಂದು ರಾಗಿ ಮುದ್ದೆ ತಿನ್ನಿ, ಅದ್ರ ಜೊತೆಗೆ 1 ಕಪ್ ರೈಸ್ ತಿನ್ನಿ ಲಿಮಿಟೆಡ್ ಕ್ವಾಂಟಿಟಿಲಿ. ಸೊ ಅಥವಾ ನೀವು ಬರೀ ರೈಸನ್ನು ಯೂಸ್ ಮಾಡ್ಕೋಬೇಕಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವತ್ತೂ. ಸೊ ಆಲ್ವೇಸ್ ಹ್ಯಾವಿಂಗ್ ಬರೀ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿ ಬಾತ್, ಅದು ಬರೀ ರೈಸಲ್ಲಿ ಮತ್ತೆ ಬಳಸುವಂಥ ಎಣ್ಣೆಲಿ ಮಾಡಿರೋವಂಥದ್ದು ಬೇಡ. ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಇರುತ್ತೆ, ಬಿಸಿಬೇಳೆ ಬಾತ್ ತಿನ್ನಿ, ಫೈನ್. ಸೊ ಪೊಂಗಲ್ ತಿನ್ನಿ, ಅದರಲ್ಲಿ ಹೆಸರುಬೇಳೆ ಇರುತ್ತೆ. ಸೊ ನಿಮಗೆ ಅಲ್ಲಿ ಒಂದು ಪಲ್ಸು ಸಿಗುತ್ತೆ, ಈ ಕಡೆ ಒಂದು ನಿಮಗೆ ಸೀರಿಯಲ್ ರೈಸು ಸಿಗುತ್ತೆ. ಸೊ ಹಾಗಾಗಿ ನಾನು ರೆಡ್ ರೈಸ್ ಅಂತ ಹೇಳಿದೆ. ರೆಡ್ ರೈಸಲ್ಲಿ ನೀವು ವೆರೈಟೀಸ್ ಆಫ್, ನೀವು ಮಾಮೂಲಿ ಏನು ಮಾಡ್ಕೋತಿರೋ ಪೊಂಗಲ್, ಬಿಸಿಬೇಳೆಬಾತ್ ಎಲ್ಲವನ್ನು ಕೂಡ ಮಾಡ್ಕೋಬೋದು. ಕರ್ಡ್ ರೈಸ್ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ. ಅದು ರುಚಿ ಕೊಡಲ್ಲ ಅಂತ ಹೇಳಿ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ. ವೈಟ್ ರೈಸ್ಗೆ ಸಿಕ್ಕಾಬಿಟ್ಟೆ ಕಣ್ಣಿಗೆ ಯಾವುದು ತುಂಬ ಅಟ್ರಾಕ್ಟ್ ಆಗಿರುತ್ತೋ ಮತ್ತು ಬಾಯಿಗೆ ನಾಲಿಗೆಗೆ ಯಾವುದು ರುಚಿ ಕೊಡುತ್ತೋ ಅದನ್ನು ಮಾತ್ರ ನಿಮ್ಗೆ ಬೇಕು ಅಂತ ಅನಿಸ್ಬಹುದು. ಸೊ ಬಟ್ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ರೈಸ್ ತಿನ್ನೋದ್ರಲ್ಲೂ ಕೂಡ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ, ಸೊ ಇಟ್ಸ್ ನಾಟ್ ಹಾರ್ಮ್ಫುಲ್ ಟು ಯುವರ್ ಬಾಡಿ. ನಿಮಗೆ ಬೇಕಾಗಿದ್ದಂತಹ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ, ನಿಮಗೆ ಫೈಬರ್ ಕಂಟೆಂಟ್ ಸಿಗುತ್ತೆ. ಸೊ ಆಬ್ವಿಯಸ್ಲಿ ತೂಕ ಕಡಿಮೆ ಆಗೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಅದರಲ್ಲಿ ನೋ ಡೌಟ್ ಹ್ಯಾವಿಂಗ್ ಎ ರೈಸ್ ಇನ್ ದ ಸ್ಮಾಲರ್ ಕ್ವಾಂಟಿಟಿ ನಿಮಗೆ ಪ್ರಾಬ್ಲಮ್ ಅಂತೂ ಖಂಡಿತ ಇಲ್ಲ. ಇನ್ನು ವೀಟ್ ಬಗ್ಗೆ ನಾನು ನಿಮಗೆ ಹೇಳಿದೆ, ಅದನ್ನು ಕೂಡ ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕೋ ಆದಷ್ಟು ನೀವು ನ್ಯಾಚುರಲಾಗಿ ಇದನ್ನು ಉಪಯೋಗಿಸ್ಬೋದು. ಆದಷ್ಟು ಅದಕ್ಕೆ ಈ ನೂಡಲ್ಸ್ ಅಂಥದ್ದು, ಪಾಸ್ತಾ ಅಂಥದ್ದು, ಪಿಜ್ಜಾ ಅನ್ನೋದು, ಬರ್ಗರ್ ಅನ್ನೋದು ಇವೆಲ್ಲವೂ ಕೂಡ ನಿಮಗೆ ಹೊಟ್ಟೆ ತುಂಬಿಸೋವಂಥ ಪದಾರ್ಥ ವಿನಃ ನೀವು ಕ್ಯಾಲೋರಿಕ್ ವೈಸಲ್ಲಿ ಅದರಲ್ಲಿ ಏನೇನು ಕೂಡ ಸಿಗೋದಿಲ್ಲ. ನಿಮಗೆ ನಾವು ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ಅಂತ ಬಂದಾಗ ಗೆಡ್ಡೆ ಗೆಣಸುಗಳ ಒಂದು ಗುಂಪಲ್ಲಿ ಬರುವಂಥದ್ದು ಕುಂಬಳಕಾಯಿ ಆಗ್ಬೋದು, ಸಿಹಿ ಕುಂಬಳ ಆಗ್ಬೋದು. ಸೊ ಅದ್ರ ಬದಲು ನೀವು ಸೋರೆಕಾಯಿ ತೊಗೋಬೇಕು, ಜಾಸ್ತಿ ವಾಟರ್ ಕಂಟೆಂಟ್ ಇರೋವಂಥದ್ದು. ಮತ್ತು ನಿಮಗೆ ಸಿಹಿ ಗೆಣಸು ಒಂದು ಲೆವೆಲಲ್ಲಿ ಅದು
ನಿಮ್ಗೆ ಅಷ್ಟೊಂದು ಮಾರ್ಕ್ ಅಲ್ಲ, ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಅಂದರೆ ತುಂಬ ದಪ್ಪ ಇಲ್ಲ, ನೀವು ಸಣ್ಣ ಇದ್ದೀರಾ ಅಂತ ಅಂದರೆ ಮಾತ್ರ ಸಿಹಿ ಗೆಣಸು ಕೂಡ ಈಸ್ ಓಕೆ ಫಾರ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಬೇರೆ ಬದನೆಕಾಯಿ, ಎಣ್ಣೆ ಮತ್ತು ಈ ಡಾಲ್ಡಾ, ಎಸ್ಪೆಷಲಿ ಡಾಲ್ಡಾದಲ್ಲಿ ಮಾಡಿರುವಂಥದ್ದು ಯಾವುದೇ ಪದಾರ್ಥಗಳು ಕೂಡ ಬೇಡ ಅದು. ಸೊ ಹಾಗಾಗಿ ಮತ್ತು ಹೊರಗಡೆ ನಾವು ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಎಣ್ಣೆ ಮತ್ತು ಇದು ಬಂದಾಗ, ಅಂಥ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ನೀವು ಹೊರಗಡೆ ಹೋದಾಗ ಏನು ಬಾಯಿ ರುಚಿಗೆ ಇದು ಬಜ್ಜಿ ಪಕೋಡ ತಿಂತೀರಾ ಅಥವಾ ಹೊರಗಡೆ ಮಿಕ್ಸ್ಚರ್ ಅದೆಲ್ಲ ತೊಗೊಳ್ತೀರಾ, ಅವೆಲ್ಲವೂ ಕೂಡ ಚಿಪ್ಸು ಇವೆಲ್ಲ ಏನು ಮಾಡಿರ್ತಾರೆ ಅಂದರೆ ಒಂದೇ ಎಣ್ಣೆಯಲ್ಲಿ ಅದನ್ನು ಪದೇ 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 ಕರಿತಾ ಇರಬೇಕಾದ್ರೆ ಅದರಲ್ಲಿ ಒಂದು ಆಯಿಲ್ನ ಎಣ್ಣೆನ ಇಂತಿಷ್ಟೇ ಒಂದು ಟೆಂಪ್ರೇಚರಲ್ಲಿ ಅದನ್ನು ಯೂಸ್ ಮಾಡಬೇಕು ಅಂತ ಇರುತ್ತೆ. ನೀವು ಯಾವಾಗ ಅದೇ ಎಣ್ಣೆನ ಪದೇ ಪದೇ ಕಾಯಿಸಿ ಅದರಲ್ಲೇ ನೀವು ತಿನಿಸುಗಳನ್ನ ಕರಿತಾ ಇರ್ತೀರಾ, ಆವಾಗ ಅದೇನಾಗುತ್ತೆ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಸೊ ಆದಷ್ಟು ಡೀಪ್ ಆಯಿಲಲ್ಲಿ ಮಾಡಿದಂಥ ಡೀಪ್ ಫ್ರೈಡ್ ಐಟಮ್ಸ್ನ ಯೂಸ್ ಮಾಡೋದು ಬೇಡ. ದಟ್ ಇಸ್ ಕಾಲ್ಡ್ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್. ಯಾಕೆ ಚಿಪ್ಸ್ ತಿನ್ನಬಾರ್ದು, ಯಾಕೆ ಮಿಕ್ಸ್ಚರ್ಗಳು ತೊಗೊಳ್ಬಾರ್ದು, ಯಾಕೆ ಹೊರಗಡೆ ಬಜ್ಜಿ ಪಕೋಡ, ನೀವು ಮನೇಲಿ ಬಂದರೆ ನಿಮ್ಗೆ ಬೇಕಾದಂಥ ನಿಮ್ಮ ಮನೇಲಿ ಯೂಸ್ ಮಾಡೋಂಥ ಒಳ್ಳೆ ಆರೋಗ್ಯಕರವಾದಂಥ ಎಣ್ಣೆಯಲ್ಲಿ ನೀವು ಬಜ್ಜಿ ಪಕೋಡ ತಿನ್ನಿ. ಫಸ್ಟ್ ರೌಂಡ್ ಇಸ್ ಓಕೆ, ಸೆಕೆಂಡ್ ರೌಂಡ್ ಇಸ್ ಓಕೆ. ಬಟ್ ನೀವು ಅದೇ ಎಣ್ಣೆನ ಪದೇ 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 ಕಾಯಿಸ್ತಾ ಇದ್ದಾಗಲೇ ನಿಮಗೆ ಆ ರೀತಿ ಕೆಟ್ಟ ಕೊಬ್ಬಿನ ಆಮ್ಲ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಆ ಆ್ಯಸಿಡಿಟಿ ಆಗುತ್ತೆ ಎಣ್ಣೆ. ಆಗ ನಿಮಗೆಲ್ಲೋ ಒಂದು ಕಡೆ ಒಂದು ರೀತಿಯಾದಂಥ ಗ್ಯಾಸ್ಟ್ರಿಕ್ ಇರಿಟೇಷನ್ ಶುರು ಆಗುತ್ತೆ. ಸೊ ಮತ್ತು ನಿಮಗೆ ಫ್ಯಾಟಿ ಆ್ಯಸಿಡ್ಸ್ ಡೆಪಾಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆ ಎಣ್ಣೆ ನಿಮಗೆ ಪರವಾಗಿಲ್ಲ, ಒಂದು 10-20 ರೂಪಾಯಿ ವೇಸ್ಟ್ ಆಗುತ್ತಾ, 30 ರೂಪಾಯಿ ವೇಸ್ಟ್ ಆಗುತ್ತೆ, ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ, ಯೂಸ್ ಮಾಡಿಬಿಡಿ. ಮತ್ತು ಸೊ ಮನೆಯಲ್ಲಿ ಒಂದು ರೌಂಡಲ್ಲಿ ಮಾಡಿದಂಥ ಬಜ್ಜಿ ಪಕೋಡ ದಾಟ್ ಆಲ್ಸೋ ಈಗ ನಿಮಗೆ ಆ ಒಂದು ಟೇಸ್ಟನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೋಬಹುದು, ತಿನ್ನಬೇಕನ್ನೋ ಆಸೆ ಕೂಡ ನೀವು ಪೂರೈಸ್ಕೊಂಡಂಗಾಗತ್ತೆ. ಸೊ ಇದೆಲ್ಲವೂ ಕೂಡ ವೇಟ್ ರಿಡ್ಯೂಸಿಂಗ್. ಬಟ್ ತಿನ್ನುವಂತಹ ಟೈಮ್ ಏನು ಅಂತಂದರೆ ಊಟದ ಜೊತೆಗೆ ತಿನ್ನೋ ಬದಲಾಗಿ ಊಟಕ್ಕಿಂತ ಮುಂಚೆ ಒಂದು 30 ಮಿನಿಟ್ಸ್ ಬಿಫೋರ್ ಯುವರ್ ಲಂಚ್ ಆರ್ ಡಿನ್ನರ್ ಆರ್ ಯುವರ್ ಬ್ರೇಕ್ಫಾಸ್ಟ್. ಬಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯಾವ ಫ್ರೂಟ್ಸ್ ಬೆಸ್ಟ್ ಅಂತ ಕೂಡ ಹೇಳಿದ್ದೀನಿ. ಅಥವಾ ಊಟ ಆಗಿ ಒಂದು 2 hours ಆದರೂ ಬಿಡಬೇಕು ಗ್ಯಾಪ್. ಆವಾಗ ನಿಮಗೆ ಊಟದಲ್ಲಿ ಆಲ್ರೆಡಿ ಶುಗರ್ ಇರುತ್ತೆ, ಹೇಗೆ ನೀವು ಫ್ರೂಟ್ಸ್ ತಿಂತೀರಾ ಫ್ರೂಟಲ್ಲೂ ಕೂಡ ಫ್ರಕ್ಟೋಸ್ ಇರುತ್ತೆ. ಸೊ ಎರಡೂ ನಿಮಗೆ ಶುಗರ್ ಕ್ಲಬ್ ಆದಾಗ ಏನಾಗುತ್ತೆ, ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಆವಾಗ ನೀವು ಏನು ಕಂಪ್ಲೇಂಟ್ ಮಾಡ್ತೀರಾ, ನಾನು ದಪ್ಪ ಆಗಿದ್ದೀನಿ, ಶುಗರ್ ಲೆವೆಲ್ ಜಾಸ್ತಿ ಆಯಿತು ಅಂತ. ಸೊ ಇದು ನಿಮ್ಮ ಕೈಲೇ ಇರುತ್ತೆ, ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಆ ಒಂದು ಮೆಥಡಲ್ಲಿ ನೀವು ಫ್ರೂಟ್ಸನ್ನು ಆ ಕ್ರಮದಲ್ಲಿ ನೀವು ಉಪಯೋಗಿಸ್ತಾ ಬಂದರೆ ನಿಮಗೆ ಖಂಡಿತವಾಗಿಯೂ ಫ್ರೂಟ್ಸ್ ತಿಂದರೆ ಶುಗರ್ ಆಗಲಿ ಅಥವಾ ದಪ್ಪ ಆಗೋದಾಗಲಿ ಒಬೆಸಿಟಿ ಆಗಲಿ ಖಂಡಿತ ಬರೋದಿಲ್ಲ ಅಂತ ಹೇಳ್ತಾ, ಸೊ ಮತ್ತಷ್ಟು ವಿಷಯಗಳನ್ನು ನಿಮಗೆ ನಮ್ಮ ಲೈಫ್ ಸ್ಟೈಲ್ ಮಾದರಿ ಹೇಗಿರಬೇಕು, ಯಾವ ರೀತಿಯಾದಂತಹ ಒಂದು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕು, ಸೊ ನಾವು ಸಣ್ಣ ಸಣ್ಣ ತಪ್ಪುಗಳನ್ನು ಹೇಳಿ ಮಾಡ್ತಾ ಇದ್ದೀವಿ, ಸೊ ಆರೋಗ್ಯವನ್ನು ತುಂಬ ನಮ್ಮ ಕೈಯಲ್ಲಿ ಹೇಗೆ ಹಿಡಿದಿಟ್ಕೊಳ್ಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.